गाइस ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಸೆಕೆಂಡ್ ಹ್ಯಾಂಡ್ ಜಾಕ್ ಮಿಷಿನ್ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಒಂದು ಕಡಿಮೆ ಪ್ರೈಸಲ್ಲಿ ಮಿಷಿನ್ ನೋಡ್ತಾ ಇದ್ದೀರಾ, ಅಥವಾ ಹೊಸ ಮಿಷಿನ್ ತೊಗೊಳಕ್ಕೆ ಬಜೆಟ್ ಇಲ್ವಾ, ತುಂಬ ಇವಾಗೆಲ್ಲ ಪವರ್ ಮಿಷಿನ್ ತೊಗೊಳ್ತೀವಿ ಅಂತಂದರೆ ಸ್ವಲ್ಪ ಅಮೌಂಟು ಕಾಸ್ಟ್ಲಿ ಇರುತ್ತೆ. ಸೊ ಸೆಕೆಂಡ್ ಹ್ಯಾಂಡ್ ಮಿಷಿನಲ್ಲೇ ನಿಮಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋ ಮಿಷಿನ್ ಬೇಕು ಅಂತ ಅಂದರೆ ಹುಡುಕ್ತಾ ಇರ್ತೀರಾ ಅಂತಂದರೆ ಕಾಮನ್ನಾಗಿ ಹುಡುಕ್ತಾ ಇರ್ತೀರಾ. ಸೊ ತುಂಬ ಜನ ಲೆಗ್ ಮಿಷಿನ್ನ ಲೈಕ್ ಮಾಡ್ತಾರೆ, ತುಂಬ ಜನ ಪವರ್ ಮಿಷಿನ್ಸ್ನ ಲೈಕ್ ಮಾಡ್ತಾರೆ. ಸೊ ಪವರ್ ಮಿಷಿನ್ ಅಂತ ಹೋದಾಗ ತುಂಬ ಕಾಸ್ಟ್ಲಿನೇ ಬರುತ್ತೆ. ಸೊ ಹಾಗಾಗಿ ನೀವೇನಾದರೂ ಸೆಕೆಂಡ್ ಹ್ಯಾಂಡ್ ಮಿಷಿನ್ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಸೆಕೆಂಡ್ ಹ್ಯಾಂಡ್ ಮಿಷಿನ್ ಬೇಕು. ಸೊ ನಮಗೆ ಅಂದರೆ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿರಬೇಕು, ಯಾವುದೇ ಥರ ಪ್ರಾಬ್ಲಮ್ ಇರಬಾರ್ದು. ಸೊ ಆ ಥರ ನೀವೇನಾದರೂ ಮಿಷಿನ್ನ ಹುಡುಕ್ತಾ ಇದ್ದರೆ ಸೆಕೆಂಡ್ ಹ್ಯಾಂಡ್ ಜಾಕ್ ಮಿಷಿನಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಬೆಸ್ಟ್ ಪರ್ಫಾರ್ಮೆನ್ಸ್ ಇರುವಂತಹ ಮಿಷಿನು. ಸೊ ಅತಿ ಕಡಿಮೆ ಬೆಲೆಗೆ ಕೈಗೆ ಇಟ್ಕೋಂಥ ಬೆಲೆಯಲ್ಲಿ ನಿಮಗೆ ಹೊಸ ಮಿಷಿನ್ ಥರ ಫೀಚರ್ ಕೊಡುವಂತಹ ಸೆಕೆಂಡ್ ಹ್ಯಾಂಡ್ ಮಿಷಿನು ಜಾಕ್ ಮಿಷಿನ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಜಾಕು ಜುಕಿ ಎರಡೂ ಕೂಡ ಬರುತ್ತೆ. ಸೊ ಇವತ್ತು ನಾನು ನಿಮಗೆ ಜಾಕ್ ತೋರಿಸ್ತೀನಿ. ಸೊ ಜಾಕಲ್ಲೂ ಕೂಡ ನಿಮಗೆ ಎರಡು ಥರ ಇರುತ್ತೆ. ಒಂದು ಡೈರೆಕ್ಟ್ ಡ್ರೈವ್ ಇರುತ್ತೆ, ಹಾಗೆ ಒಂದು ಸರ್ವಾ ಮೋಟಾರ್ ಇರುತ್ತೆ. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಪರ್ಚೇಸ್ ಮಾಡ್ಕೊಳ್ಬೋದು. ಎರಡಕ್ಕೂ ಕೂಡ ವೆರೈಟಿ ಅಂದರೆ ಡಿಫ್ರೆಂಟ್ ಅಮೌಂಟ್ ಇರುತ್ತೆ. ಸೊ ನಿಮಗೆ ಸರ್ವಾ ಮೋಟಾರ್ ಬೇಕು ಅಂದರೆ 13,500 ಆಗುತ್ತೆ. ನಿಮಗೆ ಡೈರೆಕ್ಟ್ ಡ್ರೈವ್ ಬೇಕು ಅಂತ ಅಂದರೆ 16,500 ಆಗುತ್ತೆ. ಸೊ ಎರಡಕ್ಕೂ ಕೂಡ ಬೇರೆ ಬೇರೆ ವ್ಯತ್ಯಾಸ ಇದೆ. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಸರ್ವಾ ಮೋಟಾರ್ನ ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಹ್ಯಾಂಡ್ ಜಾಕ್ ಮಿಷಿನಲ್ಲಿ ಕಡಿಮೆ ಬಜೆಟಲ್ಲಿ ನೀವೇನಾದರೂ ಒಳ್ಳೆ ಮಿಷಿನ್ ತಗೊಳ್ಬೇಕು ಅಂತ ಅಂದರೆ ಸೂಪರ್ ಆಗಿರೋ ಮಿಷಿನ್ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ ಜಾಕಲ್ಲಿ. ಸೊ ಅದ್ರದ್ದು ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ಹೇಳ್ತೀನಿ. ಸೊ ಏನಕ್ಕೆಲ್ಲ ಫೀಚರ್ಸ್ ಆಗುತ್ತೆ, ಏನಕ್ಕೆಲ್ಲ ಬೆಸ್ಟ್ ಇದೆ ಈ ಮಿಷಿನು, ಸೊ ಎಷ್ಟು ಪ್ರೈಸ್ ಆಗುತ್ತೆ, ಹಾಗೆ ನಿಮಗೆ ಎಲ್ಲ ಯಾವ್ಯಾವ್ದು ಐಟಮ್ ಎಲ್ಲ ಹೊಸದು ಇರುತ್ತೆ, ಯಾವ ಹಳೆ ಐಟಮ್ ಎಲ್ಲ ಹಳೇದಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ಕೊಡ್ತೀವಿ. ಸೊ ಬನ್ನಿ ಫಸ್ಟ್ ವಿಡಿಯೋನ ನೋಡ್ಕೊಂಬರೋಣ, ಆಮೇಲೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ನ ಕೊಡ್ತೀವಿ. ಇನ್ನು ನೀವು ನೋಡ್ತಾ ಇರೋದು ಬಂದುಬಿಟ್ಟು ಜಾಕ್ ಕಂಪನಿಯ ಇಂಡಸ್ಟ್ರಿಯಲ್ ಸ್ಟಿಚಿಂಗ್ ಮಿಷಿನ್ ಆಗಿರುತ್ತೆ. ಇದನ್ನ ಇತ್ತೀಚಿನ ದಿನಗಳಲ್ಲಿ ಟೈಲರಿಂಗ್ ಶಾಪ್ಗಳಲ್ಲಿ ಮತ್ತು ಗಾರ್ಮೆಂಟ್ಸ್ಗಳಲ್ಲಿ ತುಂಬ ಜನ ಬಳಸ್ತಾ ಇದ್ದಾರೆ. ಇದರ ಮುಖ್ಯ ವಿಶೇಷತೆ ಏನಂದರೆ ಸ್ಪೀಡು ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ಆ ಸ್ಟಿಚಿಂಗ್ ಕೂಡ ತುಂಬ ನೀಟಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಈ ಮಿಷಿನಲ್ಲಿ ನೀವು ಶರ್ಟು, ಪ್ಯಾಂಟು, ಯೂನಿಫಾರ್ಮ್, ಕುರ್ತಿ ಎಲ್ಲ ಥರ ದಿನನಿತ್ಯದ ಎಲ್ಲ ಥರ ಬಟ್ಟೆಗಳನ್ನು ಕೂಡ ಹೊಲಿಬೋದು. ಸಾಮಾನ್ಯ ಮಿಷಿನ್ಗೆ ಹೋಲಿಸಿದ್ರೆ ಇದರ ಕೆಲಸದ ವೇಗ ತುಂಬ ಜಾಸ್ತಿ ಇರುತ್ತೆ. ಆದ್ದರಿಂದ ನೀವು ದೊಡ್ಡ ದೊಡ್ಡ ಆರ್ಡರ್ಗಳನ್ನ ಕಡಿಮೆ ಸಮಯದಲ್ಲಿ ಮುಗಿಸ್ಬೋದು. ಇನ್ನು ಇದರಲ್ಲಿ ನಿಮಗೆ ಡೈರೆಕ್ಟ್ ಡ್ರೈವ್ ಕೂಡ ಸರ್ವಾ ಮೋಟಾರ್ ಎರಡೂ ಕೂಡ ಇರುತ್ತೆ. ಸೊ ಇದೆಲ್ಲ ನಿಮಗೆ ಕರೆಂಟ್ ಕಡಿಮೆ ಯೂಸ್ ಆಗುತ್ತೆ. ಮಿಷಿನ್ ಓಡಿಸುವಾಗ ಶಬ್ದ ಕೂಡ ಕಡಿಮೆ ಬರುತ್ತೆ. ಹಾಗೆ ಹೊಸದಾಗಿ ಟೈಲರಿಂಗ್ ಸ್ಟಾರ್ಟ್ ಮಾಡೋರಿಗೆ ಇದೆಲ್ಲ ತುಂಬಾ ಬೆಸ್ಟ್ ಆಯ್ಕೆ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಮುಖ್ಯ ವಿಷಯ ಏನಂದರೆ ಸರಿಯಾಗಿ ಮೇಂಟೆನೆನ್ಸ್ ಮಾಡಿದರೆ ಈ ಮಿಷಿನ್ ವರ್ಷಗಳ ಕಾಲ ಪ್ರತಿಯೊಂದು ಏನೂ ಸಮಸ್ಯೆ ಇಲ್ಲದಂಗೆ ಕೆಲಸನ ಮಾಡುತ್ತೆ. ಸೊ ಪ್ರತಿದಿನ ಸ್ವಚ್ಛತೆ ಮಾಡೋದು, ಆಯಿಲ್ನ ಚೆಕ್ ಮಾಡ್ಕೊಳ್ಳೋದು, ಹಾಗೆ ಸರಿಯಾಗಿ ಸೂಜಿನ ಬಳಸೋದು ತುಂಬಾ ಮುಖ್ಯ. ಇನ್ನು ಹೊಸದಾಗಿ ಏನಾದರೂ ಟೈಲರಿಂಗ್ ಕಲಿತಾ ಇದ್ದರೆ ಒಂದು ವಿಷಯನ ನೆನ್ಪಿಟ್ಕೊಳ್ಬೇಕು, ಮಿಷಿನ್ ಇಷ್ಟೇ ದುಬಾರಿ ಇದ್ದರೂ ಕೂಡ ಅನುಭವ ಮತ್ತು ಪ್ರಾಕ್ಟೀಸು ತುಂಬಾ ಮುಖ್ಯ. ಮೊದಲು ಸರಳವಾಗಿ ಸ್ಟಿಚಿಂಗ್ ಕಲಿಯಿರಿ, ನಂತರ ನಿಧಾನವಾಗಿ ಸ್ಪೀಡ್ನ ಹೆಚ್ಚಿಸ್ಕೊಳ್ಳಿ. ಇವತ್ತಿನ ಕಾಲದಲ್ಲಿ ಟೈಲರಿಂಗ್ ಕೂಡ ಒಳ್ಳೆಯ ಬಿಸ್ನೆಸ್ ಆಗಿದೆ. ಒಂದು ಒಳ್ಳೆಯ ಮಿಷಿನ್ ಇದ್ದರೆ ಮನೆಯಲ್ಲಿ ಕೆಲಸ ಶುರು ಮಾಡ್ಬೋದು. ಸ್ಕೂಲ್ ಯೂನಿಫಾರ್ಮು, ಬ್ಲೌಸು, ಸಣ್ಣ ಸಣ್ಣ ಆರ್ಡರ್ಗಳನ್ನ ಕೂಡ ನೀವು ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ಬೋದು. ಇನ್ನು ನಾವು ಬೈಕ್ ಅಥವಾ ಕಾರನ್ನು ಹೇಗೆ ಕಾಳಜಿ ವಹಿಸ್ತೀವೋ ಹಾಗೆ ಮಿಷಿನ್ನ ಕೂಡ ಕಾಳಜಿ ವಹಿಸಬೇಕು. ಪ್ರತಿದಿನ ಸ್ವಲ್ಪ ಸಮಯ ಕೊಟ್ಟು ಕ್ಲೀನ್ ಮಾಡಿದ್ರೆ ಮತ್ತು ಸರಿಯಾಗಿ ಸರ್ವಿಸ್ ಮಾಡಿದ್ರೆ ಮಿಷಿನ್ ಕೂಡ ಬಹಳ ವರ್ಷ ಚೆನ್ನಾಗಿ ಬರುತ್ತೆ, ಅಂದರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇನ್ನು ಗ್ರಾಹಕರು ಮತ್ತೆ ಮತ್ತೆ ನಮ್ಮ ಬಳಿ ಬರಬೇಕು ಅಂದರೆ ಕೆಲಸದ ಕ್ವಾಲಿಟಿ ಚೆನ್ನಾಗಿರಬೇಕು, ಸ್ಟಿಚಿಂಗ್ ನೇರವಾಗಿರಬೇಕು, ಫಿನಿಶಿಂಗ್ ಕ್ಲೀನ್ ಆಗಿರಬೇಕು, ಹಾಗೆ ಒಳ್ಳೆಯ ಮಿಷಿನ್ ಇದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಕೊನೆಗೆ ನಿಮ್ಮ ಕೌಶಲ್ಯನ ತುಂಬಾ ಜನ ಲೈಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಯಾವುದೇ ಕೆಲಸ ಚಿಕ್ಕದು ಅಂತ ಅಲ್ಲ. ಇವತ್ತು ಒಂದು ಮಿಷಿನ್ ಆರಂಭ ಮಾಡಿದವರು ಮುಂದೆ ಒಂದು 10-20 ಮಿಷಿನ್ ಗಾರ್ಮೆಂಟ್ಸ್ ಯೂನಿಟ್ ನಡೆಸುತ್ತಿರುವ ಉದಾಹರಣೆಗಳು ಸಿಕ್ಕಾಪಟ್ಟೆ ಇದೆ. ಆದ್ದರಿಂದ ಕಲಿಯೋದನ್ನು ಮತ್ತು ಕೆಲಸವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಇನ್ನು ಈ ಮಿಷಿನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನೀವು ಯಾವ ಮಿಷಿನ ಬಳಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ನಿಮಗೆ ಈ ಮಿಷಿನ್ ಇಷ್ಟ ಆಗಿದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ತುಂಬಾ ಬೆಸ್ಟ್ ಇದೆ ಸೆಕೆಂಡ್ ಹ್ಯಾಂಡ್ ಮಿಷಿನು, ತುಂಬಾ ಗುಡ್ ಕಂಡೀಷನು, ಗುಡ್ ಕ್ವಾಲಿಟಿಯಲ್ಲಿ ನಿಮಗೆ ಒಂದು ಒಳ್ಳೆ ಸೆಕೆಂಡ್ ಹ್ಯಾಂಡ್ ಮಿಷಿನ್ ಸಿಗ್ತಾ ಇದೆ. ಸೊ ಜಾಕು ಮಿಸ್ ಮಾಡದೆ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಲಿಮಿಟೆಡ್ ಸ್ಟಾಕ್ ಇರುತ್ತೆ. ಇನ್ನು ಮಿಷಿನ್ನ ನೋಡಿದ್ರಿ ಅಲ್ವಾ. ಸೊ ಈ ಮಿಷಿನ್ ಬಂದ್ಬಿಟ್ಟು ನಿಮಗೆ ಜಸ್ಟ್ 13,500 ರೂಪಾಯಿಗೆ ಸರ್ವಾ ಮೋಟಾರ್ ಸಮೇತ ವಿತ್ ಸಿಗ್ತಾ ಇದೆ. ತುಂಬ ಜನ ನನಗೆ ಕ್ವಶನ್ ಕೇಳೋದು ಏನು ಗೊತ್ತಾ, ಸೊ ಮೇಡಮ್ ಮೋಟಾರ್ ಸಪ್ರೇಟ್ ಇದೆಯಾ, ಮೋಟಾರ್ ಸಪ್ರೇಟ್ ಇದೆಯಾ ಅಂತ ಹೇಳ್ಬಿಟ್ಟು. ಇಲ್ಲ, ನಾನು ಫುಲ್ ಸೆಟ್ಟನ್ನೇ ಹೇಳ್ತಾ ಇರೋವಂಥದ್ದು. ಯಾಕಂದರೆ ನಾನು ಲೆಗ್ ಮಿಷಿನಲ್ಲಿ ಕೆಲವೊಂದಕ್ಕೆ ನಾನು ಮೋಟಾರ್ ವಿತ್ ಮೋಟಾರ್ ಸಮೇತ ಅಮೌಂಟ್ನ ಹೇಳಿದ್ದೀನಿ, ಕೆಲವೊಂದು ವಿತೌಟ್ ಮೋಟಾರ್ ಸಮೇತ ರೇಟನ್ನು ಹೇಳಿದ್ದೀನಿ. ಸೊ ಒಂದೊಂದಕ್ಕೂ ಒಂದೊಂದು ರೇಟ್ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಸರ್ವಾ ಮೋಟಾರ್ ಸೆಟ್ ಆ್ಯಸ್ ಸೆಟ್ ಹಿಂಗಿದೆ. ಇವಾಗ ನಾನು ಏನು ನಿಮಗೆ ಮಿಷಿನ್ನ ತೋರಿಸಿದೆ ಅಲ್ವಾ. ಸೊ ಫುಲ್ ಸೆಟ್ ಅದೇ ಥರ ಇರುತ್ತೆ. ಸರ್ವಾ ಮೋಟಾರ್ ಕೂಡ ಅಟ್ಯಾಚ್ ಬರುತ್ತೆ.
ಬರುತ್ತೆ ನಿಮಗೆ, ಅದೆಲ್ಲ ಟೋಟಲ್ ಸೇರಿನೇ ನಿಮಗೆ ಹೆಡ್ ಆಗಿರ್ಬೋದು, ಸ್ಟ್ಯಾಂಡ್ ಆಗಿರ್ಬೋದು, ಅಲ್ಲಿಗೆ ಆಮೇಲೆ ಸರ್ವ ಮೋಟರ್ ಇವೆಲ್ಲ ಸೆಟ್ ಬಂದ್ಬಿಟ್ಟು ನಿಮಗೆ 13,500 ರೂಪಾಯಿಗೆ ನಿಮಗೆ ಫ್ರೀ ಶಿಪ್ಪಿಂಗ್ ಸಿಗ್ತಾ ಇದೆ ಆಲ್ ಓವರ್ ಕರ್ನಾಟಕ. ಇವತ್ತವರೆಗೂ ಏನು ಸರ್ವಿಸ್ ಕೊಡ್ತಾ ಇದೀವೋ ಅದೇ ಥರನೇ ಸರ್ವಿಸ್ ಕೂಡ ಮುಂದಕ್ಕೂ ಇರುತ್ತೆ. ಸೊ ಈ ಒಂದು ಮಿಷಿನ್ ಬಂದ್ಬಿಟ್ಟು ನಿಮಗೆ 13,500 ರೂಪಾಯಿಗೆ ಸಿಗ್ತಾ ಇದೆ. ಸೊ ಒಳ್ಳೆ ಮಿಷಿನು, ಜಾಕು. ಸೊ ಮತ್ತು ನೋಡಲಿಕ್ಕೆ ನೀವು ಯಾರು ಸೆಕೆಂಡ್ಸ್ ಅಂತ ಕೂಡ ಅನ್ನಲ್ಲ, ಅಷ್ಟು ಚೆನ್ನಾಗಿರುವಂತಹ ಮಿಷಿನು. ಇದರಲ್ಲಿ ನಿಮಗೆ ಎಲ್ಲ ಆಲ್ಮೋಸ್ಟ್ ಹೆಡ್ ಒಂದು ನಿಮಗೆ ಸೆಕೆಂಡ್ಸ್ ಬರುತ್ತೆ. ಇನ್ನು ಅಲ್ಲಿಗೆ ಆಗಿರ್ಬೋದು, ಸ್ಟ್ಯಾಂಡ್ ಆಗಿರ್ಬೋದು, ಎಲ್ಲ ಕೂಡ ನಿಮಗೆ ಹೊಸದೇ ಹಾಕಿರ್ತೀವಿ. ಆಮೇಲೆ ಒಳಗಡೆ ಐಟಮ್ಸ್ ಕೂಡ ಅಷ್ಟೇ, ನಿಮ್ಗೆ ಏನಾದರೂ ಐಟಮ್ಸು ಹೋಗಿದ್ರೆ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಪಾರ್ಟ್ ಸಮೇತ ಎಲ್ಲ ಬಿಚ್ಚಿ ಎಲ್ಲ ಯಾವ್ದು ಹೋಗಿರೋದು ಎಲ್ಲ ಐಟಮನ್ನು ಹಾಕಿ ನಿಮಗೆ ಸರ್ವಿಸ್ ಮಾಡಿ ಕೊಡುವಂಥದ್ದು. ಸೊ ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ಥರ ಡ್ಯಾಮೇಜು ಬರಲ್ಲ ಕೂಡ ನಿಮಗೆ. ಸೊ ಮಿಷಿನ್ ಬಂದುಬಿಟ್ಟು ರೀಪೇಂಟ್ ಮಿಷಿನ್ ಆಗಿರುತ್ತೆ. ಇವಾಗಲೂ ಕೂಡ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಬಂದುಬಿಟ್ಟು ರೀಪೇಂಟೆಡ್ ಮಿಷಿನು. ಸೊ ಮಿಷಿನ್ ಆದಮೇಲೆ ನೀವು ಸಾಮಾನ್ಯವಾಗಿ ನೋಡಿರ್ತೀರ, ನಿಮಗೆ ಗಾರ್ಮೆಂಟ್ಸ್ಗಳಲ್ಲೆಲ್ಲ ಹೆಂಗೆ ಆಗ್ಬಿಟ್ಟಿರುತ್ತೆ, ಹೊಲ್ದು ಆಲ್ಮೋಸ್ಟ್ ಮನುಷ್ಯನೇ ಒಂದು ಅಂದರೆ ಇಲ್ಲ ಬಾಳಿಕೆ ಬರಲ್ಲ ಅಂಥದ್ರಲ್ಲಿ ಇನ್ನು ಮಿಷಿನ್ ಎಲ್ಲನೂ ನಿಮಗೆ ಬಾಳಿಕೆ ಬರುತ್ತಾ. ಸೊ ಕೆಲವೊಂದೆಲ್ಲನೂ ಅಷ್ಟೇ ಓಡ್ತಾ ಪ್ರತಿಯೊಂದು ಯೂಸ್ ಆಗ್ತಾ ಸೊ ಅವೆಲ್ಲ ಕಲರ್ಸ್ ಎಲ್ಲ ಚೇಂಜ್ ಆಗ್ತಾ ಬರುತ್ತೆ. ಅದನ್ನು ರೀಪೇಂಟ್ ಮಾಡಿ ಹೊಸ ಥರ ಲುಕ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಫ್ಯಾಷನ್ ಮಾಡಿದ್ದೀವಿ. ಸೊ ಹೊಸ ಲುಕ್ ಕೊಡ್ತಾ ಇರೋವಂಥದ್ದು. ಸೊ ತುಂಬ ಜನ ಏನು ಅಂದರೆ ಹಳೆ ಸ್ಟ್ಯಾಂಡ್ಗಳೇ ಆಗಿರ್ಬೋದು, ಹಳೆ ಅಲ್ಗೆಗಳನ್ನೇ ಹಾಕಿಬಿಟ್ಟು ಕೊಡ್ತಾರೆ. ಕೆಲವರು ಪೇಂಟ್ ಕೂಡ ಮಾಡ್ಸಲ್ಲ, ಹಂಗಂಗೆ ಎತ್ತೆತ್ತು ಕೊಡ್ತಾರೆ. ಸೊ ಫುಲ್ಲು ಸೆಕೆಂಡ್ಸೇ ಇರುತ್ತೆ ಅಷ್ಟೇ, ಎಲ್ಲನೂ ಹೋಗ್ಬಿಟ್ಟಿರುತ್ತೆ. ನಮ್ಮಲ್ಲಿ ಆ ಥರ ಅಲ್ಲ, ನಮ್ಮಲ್ಲಿ ಬಂದುಬಿಟ್ಟು ನಿಮಗೆ ಹೊಸ ಸ್ಟ್ಯಾಂಡು, ಹೊಸ ಅಲ್ಗೆ, ಹೆಡ್ ಮಾತ್ರನೇ ನಿಮಗೆ ಹಳೇದು. ಸೊ ಆ ಹೆಡ್ಡು ಕೂಡ ನಿಮಗೆ ಎಲ್ಲನೂ ರೀಪೇಂಟ್ ಆಗಿರುತ್ತೆ, ತುಂಬ ಕ್ಲೀನಾಗಿ ನೀಟಾಗಿ ಇರುತ್ತೆ. ನಾನು ಏನು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಲ್ವ, ಸೇಮ್ ಟು ಸೇಮ್ ಅದೇ ಥರನೇ ಇರುತ್ತೆ. ನೀವು ಇಲ್ಲಿ ನಮ್ಮ ಶಾಪಲ್ಲಿ ಬಂದು ನೋಡಿದ್ರು ಕೂಡ ಸೇಮ್ ಟು ಸೇಮ್ ಇರುತ್ತೆ, ಯಾವುದೇ ಥರ ಕನ್ಫ್ಯೂಷನ್ಸ್ ಇಲ್ಲ. ನಮ್ದೇನು ಈ ಮಿಷಿನ್ ನೋಡಿದ್ರೆ ಸೇಮ್ ಟು ಸೇಮ್ ಹಂಗೆ ಇರುತ್ತೆ. ಸೊ ಒಂದು ಬಂದುಬಿಟ್ಟು ವೈಟ್ ಬಾಡಿಲಿ ಅವೈಲೇಬಲ್ ಇದೆ, ಇನ್ನೊಂದು ಬಂದುಬಿಟ್ಟು ಬ್ಲೂ ಬಾಡಿಲಿ ಅವೈಲೇಬಲ್ ಇದೆ. ಸೊ ಈ ಎರಡು ಸ್ವಲ್ಪ ಚೇಂಜ್ ಮಾಡಿರೋವಂಥದ್ದು, ಸ್ವಲ್ಪ ಲುಕ್ಕ ಕಾಡಲಿ ಅಂತ ಬ್ಲೂನ ಹಾರಿಸಿದ್ದೀವಿ. ಇನ್ನೊಂದು ವೈಟ್, ಫುಲ್ ವೈಟಲ್ಲೇ ಕೂಡ ನಿಮಗೆ ಜಾಸ್ತಿ ಎರಡು ಕೂಡ ನಿಮಗೆ ಕಲರಲ್ಲಿ ಸಿಗ್ತಾ ಇದೆ. ನಿಮ್ಗೆ ಯಾವೊಂದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ನಿಮ್ಗೆ ಏನಾದ್ರು ಮಿಷಿನ್ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಬಟ್ ಲಿಮಿಟೆಡ್ ಸ್ಟಾಕ್ ಇದೆ, ಆಲ್ಮೋಸ್ಟ್ ಎಲ್ಲ ಮಿಷಿನು ಖಾಲಿ ಆಗೋಯ್ತು. ಆರ್ಡರ್ ಕೊಟ್ಟಿದ್ದೀವಿ, ಸೊ ನಮಗೆ ಬರಬೇಕು. ಸೊ ಇವಾಗ ನಿಮಗೆ ಒಂದು 10-12 ಮಿಷಿನ್ ಅಷ್ಟೇ ಅವೈಲೇಬಲ್ ಇರೋದು, ಫುಲ್ ಆಲ್ಮೋಸ್ಟ್ ಎಲ್ಲನೂ ಖಾಲಿ ಆಗೋಯ್ತು. ಸೊ ಒಂದು 200 ಮಿಷಿನ್ಸ್ ತರಿಸಿದ್ವಿ, ಎಲ್ಲನೂ 3 ತಿಂಗಳಿಗೆ ಎಲ್ಲ ಖಾಲಿಯಾಗಿ ಹೋಗಿದೆ. ಸೊ ಇವಾಗ ಮತ್ತೆ ಆರ್ಡರ್ ಹಾಕಿದ್ದೀವಿ. ಸೊ ನಮಗೆ ಬಂದ ತಕ್ಷಣ ಮತ್ತೆ ನಾನು ವಿಡಿಯೋ ಮಾಡ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಈ ಒಂದು ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ. ಸೊ ಜಸ್ಟ್ 12 ಏನೋ ಅಷ್ಟೇ ಮಿಷಿನ್ ಇರೋದು, ಫುಲ್ ಆಲ್ಮೋಸ್ಟ್ ಎಲ್ಲ ಕೂಡ ಖಾಲಿ ಇದೆ. ಸೊ ಮಿಷಿನ್ ಮಾತ್ರ ಗುಡ್ ಕಂಡೀಷನ್ ಇದೆ, ಎಲ್ಲ ಥರ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ನಮ್ಮ ಶಾಪ್ಗೆ ಬಂದು ಪರ್ಚೇಸ್ ಮಾಡಿಕೊಂಡು ನೀವು ಹೊಲಿದು ಬೇಕಾದ್ರೂ ತೊಗೊಂಡು ಹೋಗ್ಬೋದು, ಇಲ್ಲ ನಿಮ್ಮ ಒಂದು ಊರಿಗೇ ಕೊರಿಯರ್ ಇರುತ್ತೆ. ನಾನು ಹೇಳಿದೆಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ. 13,500 ರೂಪಾಯಿಗೆ ನಿಮಗೆ ವಿತೌಟ್ ಫ್ರೀ ಶಿಪ್ಪಿಂಗೇ ಸಿಗುತ್ತೆ. ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಳಿ. ಮಿಷಿನ್ ಮಾತ್ರ ಹೇಳ್ತೀವ, ಪ್ರತಿಯೊಂದನ್ನು ಕೂಡ ಬಿಚ್ಚಿ ಐಟಮ್ನ ಎಲ್ಲ ಏನೇನು ಪಾರ್ಟ್ಸ್ ಹೋಗಿದ್ರೆ ಪ್ರತಿಯೊಂದನ್ನು ಹಾಕಿ ರೆಡಿ ಮಾಡಿ ಕ್ಲೀನಾಗಿ ಕೊಡುವಂಥದ್ದು. ಸೊ ಐಟಮ್ ಹೋಗಿರೋ ಐಟಮ್ನೆಲ್ಲ ಉಜ್ಜಿ ಪಜ್ಜಿ ಹಾಕುವಂಥದ್ದಲ್ಲ, ಹೋಗಿರೋ ಐಟಮ್ನ ತೆಗೆದು ಚೇಂಜ್ ಮಾಡಿ ಹೊಸ ಐಟಮನ್ನು ಹಾಕ್ಬಿಟ್ಟು ಫುಲ್ಲು ಕ್ಲೀನಾಗಿ ಒಂದು ಸೆಟ್ ಎಲ್ಲ ಸರ್ವಿಸ್ ಮಾಡಿನೇ ಪ್ರತಿಯೊಂದು ಮಿಷಿನನ್ನು ಕೊಡೋದು. ನಾವು ಕಳಿಸ್ಬೇಕಾದ್ರೂ ಅಷ್ಟೇ, ಸೊ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡ್ರು ಅಷ್ಟೇ, ಎಲ್ಲ ರೆಡಿ ಮಾಡಿ ಅಂತದ್ದೇನೆ ನಾವು ಮಿಷಿನ್ಗಳನ್ನು ಕೊಡೋದು. ಯಾವುದೇ ಥರ ಹಾಗೇ ಕೊಡೋಲ್ಲ, ಯಾಕಂತಂದರೆ ನಮಗೆ ಟ್ರಸ್ಟ್ ತುಂಬಾ ಮುಖ್ಯ. ಸೊ ನಮ್ಮ ಹತ್ರ ಪರ್ಚೇಸ್ ಮಾಡೋರು ಇನ್ನೊಂದು ಸಲ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗಬೇಕು. ಸೊ ನನಗದು ತುಂಬಾ ಇಂಪಾರ್ಟೆಂಟ್. ಹಂಗಾಗಿ ನಾವು ಪ್ರತಿಯೊಂದನ್ನು ಕೂಡ ತುಂಬ ನೀಟಾಗಿ ಕ್ಲೀನಾಗಿಯೇ ಕೊಡ್ತೀವಿ. ಸೊ ಕಸ್ಟಮರ್ ಇನ್ನೂ ಒಂದ್ಸಲ ಹುಡ್ಕೊಂಡು ಬರಬೇಕು, ಅದೇ ಕಂಡೀಷನಲ್ಲಿ ನಾವು ಇವತ್ತರೆಗೂ ಮಿಷನ್ನ ಕೊಡ್ತಾ ಇರೋದು. ಸೊ ನಿಮ್ಗೆ ಯಾರಿಗಾರ ಬೇಕು ಅಂದರೆ ನಾನು ಸ್ಕ್ರೀನಲ್ಲಿ ನಮ್ಮನ್ನು ಹಾಕಿರ್ತೀನಿ, ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ 13,500 ರೂಪಾಯಿಗೆ ಫ್ರೀ ಶಿಪ್ಪಿಂಗ್ ಸಿಗುತ್ತೆ ನಿಮಗೆ ಆಲ್ ಓವರ್ ಕರ್ನಾಟಕ. ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ರೆ ಅಲ್ವಾ, ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.